ಓವರ್ಗೆ ಇವರು ಸೇಮ್ 48 ರನ್ಸ್ ಬೇಕಾಗಿರತ್ತೆ. ಇದೇ ರೀತಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ 2022 ಆಯ್ತಲ್ಲ ಗುರು MCG ಅಲ್ಲಿ ಅಂದ್ರೆ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಆಗ್ಲೂ ಸಹ ಅದೇ ರೀತಿ ಆಗಿರತ್ತೆ. ಬಟ್ ಆ ಟೈಮಲ್ಲಿ ನಮ್ಗೆ ಕೊಹ್ಲಿ ಅವರ ತರ ಸಖತ್ತಾಗಿ ಸೇವ್ ಮಾಡ್ತಾರೆ. ಬಟ್ ಈ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಅವರು ಗೆಲ್ಲಕ್ ಆಗಲ್ಲ. ಬಟ್ ಇಂಗ್ಲೆಂಡ್ ಅವರು ಕೊನೆ ತನಕ ಫೈಟ್ ನಾವು ಕೊಟ್ಟಿದ್ದಾರೆ ಗುರು. ಈ ಒಂದು ಟಾರ್ಗೆಟ್ ನೋಡಿದಾಗ ಗುರು ಈಸಿ ವಿನ್ನು ಒಂದು 200-220 ತನಕ ಬರ್ತಾರೆ ಅಂತ ಅನ್ಕೊಂಡೆ ನಾನು ಇಂಗ್ಲೆಂಡ್ ಅವರು. ಬಟ್ 246 ತನಕ ಬರ್ತಾರೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಗುರು. ಮತ್ತೆ ಬೆಥೆಲ್ ಅವ್ರಿಗೊಂದು ಸೆಲ್ಯೂಟ್ ಹೊಡಿಲೇಬೇಕು. ಬೆಥೆಲ್ ಅವ್ರು ಏನ್ ಗುರು ಹೊಡೆದಿದ್ದು ಕೊನೆಯಲ್ಲಿ ಅವ್ರು ಇದ್ದಾಗ ಮ್ಯಾಚ್ ಹೋಯ್ತು ಅಂತಾನೆ ಅನ್ಕೋಬಿಟ್ಟಿದೆ. ಕೊನೆ 3 ಓವರೇ ಗುರು ರನ್ ಬರ್ಲಿಲ್ಲ. 3 ಓವರಿಗೆ 48 ರನ್ ಬೇಕಾಗಿದ್ದಾಗ ನೋಡಿ ಗುರು ಬೂಮ್ರಾ ಅವ್ರ ಓವರಲ್ಲಿ ಒಂದೂ ಸಹ ಬೌಂಡ್ರಿನೇ ಹೋಗ್ಲಿಲ್ಲ. ಅಲ್ಲೇ ಅರ್ಧಕ್ಕರ್ಧ ಮ್ಯಾಚ್ ಗೆದ್ದಂಗ ಆಯ್ತು. ಅದೇನಕ್ಕೆ ಬೂಮ್ರಾಂಗ್ ಆ ಮೂಮೆಂಟ್ ಅಲ್ಲಿ ಟಾರ್ಗೆಟ್ ಮಾಡ್ಲಿಲ್ವೋ ಗೊತ್ತಿಲ್ಲ ಅವರು. ಏನ್ ಸಿಚುಯೇಷನ್ ಹಂಗ್ ಬಂದಾಗ ಬೌಲರ್ ಎಲ್ಲ ಯಾವ ಸಗದಾಗೆ ಬಾಲ್ ಹಾಕಿದ್ರು. ಬಟ್ ಆ ಕಡೆ ಮಾತಾಡೋದಾದ್ರೆ ಹೆಂಗೆ ಬೋಲ್ ಹಾಕೋರು ಸಹ ಇವ್ರು ಏನಾದ್ರು ಹಿಂದೆ ಎತ್ತಾಕೋದು ಏನೋ ಒಂದ್ ಮಾಡ್ಲೇಬೇಕು ಮ್ಯಾಚ್ ಗೆಲ್ಬೇಕು ಅಂದ್ರೆ. ಇವರು ಏನ್ ಅನ್ಕೊಂಡಿದ್ರು ಅಂದ್ರೆ ನೆಕ್ಸ್ಟ್ ಓವರ್ ಹೊಡ್ಕೊಳ್ಳೋಮ, ಅದ್ರ ನೆಕ್ಸ್ಟ್ ಓವರ್ ಹೆಂಗೆ ಇದ್ರು ದೂಬೆ ಅಥವಾ ಅಕ್ಷರ್ ಪಟೇಲ್ ಕೊಡ್ತಾರೆ ಹೊಡ್ಕೊಳ್ಳೋಮ ಅಂತ ಇಂಗ್ಲೆಂಡ್ ಅವ್ರ ಪ್ಲಾನ್ ಹಾಕಿದ್ರು ಅಂತ ಅನ್ಸತ್ತೆ. ಬಟ್ ಪ್ಲಾನ್ ವರ್ಕ್ ಆಗ್ಲಿಲ್ಲ. ಈ ರೀತಿ ಆಗತ್ತೆ ಗುರು. ಕೊನೆಯಲ್ಲಿ ನಮ್ ದೂಬೆ ಅಣ್ಣ ಹೊಡೆಸ್ಕೊಳ್ಳಿಲ್ಲ ಗುರು. ಫುಟ್ಬಾಲ್ ಜಾಕಬ್ ಬೆಥೆಲ್ ಅವರು ರನ್ಔಟ್ ಆದಾಗ ಗೊತ್ತಾಗ್ತು ಗುರು ಇದು 99% ನಮ್ ಇಂಡಿಯಾನೇ ಗೆಲ್ಲೋದು ಅಂತ. ಆಮೇಲೆ ಮತ್ತೆಲ್ಲ ಡಾಟ್ ಬಾಲ್ ಆದಾಗ ಗೊತ್ತಾಯ್ತು ಇಂಡಿಯಾದೇ ಗುರು ಮ್ಯಾಚ್ ಅಂತ. ಕೊನೆಯಲ್ಲಿ ಗುರು ನಮ್ ಜಾಫ್ರಾ ಆರ್ಚರ್ ಅವರು ಒಂದ್ 3 6 ಹೊಡೆದ್ರು. ಮಧ್ಯದಲ್ಲಿ ನಮ್ ದೂಬೆ ಅಣ್ಣ ಅವ್ರ ಒಂದ್ ವೈಡ್ ಎಲ್ಲ ಹಾಕಿದ್ರು ಗುರು. ಗುರು ಇದು ಇಲ್ಲಿವರೆಗೂ ಮ್ಯಾಚ್ ಇಂಟೆನ್ಸಿಟಿ ಆಗಿ ಬರತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಲೆಕ್ಕದಲ್ಲಿ ಇಂಗ್ಲೆಂಡ್ ಅವರು ಸಂಜು ಸ್ಯಾಮ್ಸನ್ ಅವ್ರು ಕ್ಯಾಚ್ ಬಿಟ್ಟಿದ್ದೆ ದೊಡ್ಡ ಅಪರಾಧ ಗುರು. ಅವ್ರ ಕ್ಯಾಪ್ಟನ್ ಬಿಟ್ಟಿದ್ದು ಗುರು. ಅದು ಈಸಿ. ಅದೇನಕ್ಕೆ ಅಷ್ಟೆಲ್ಲ ಆತರ ಮಾಡ್ಕೊಂಡು ಅದ್ ಏನ್ ಮಾಡ್ಕೊಡ್ರು ಅಂತ ಹೋದಾಗ್ಲಿಲ್ಲ. ಕ್ಯಾಪ್ಟನ್ ಆ ಒಂದು ಕ್ಯಾಚ್ ಬಗ್ಗೆ ಪಕ್ಕಾ ರಿಗ್ರೆಟ್ ಇದ್ದೇ ಇರತ್ತೆ ಗುರು. ಈಗ ಪೋಸ್ಟ್ ಮ್ಯಾಚ್ ಕಾನ್ಫರೆನ್ಸ್ ಅಲ್ಲಿ ಏನೇ ಹೇಳ್ಬೋದು. ಬಟ್ ಅವ್ರಿಗೆ ಆ ಕ್ಯಾಚ್ ಬಿಟ್ಟಿರೋದ್ರ ಮೇಲೆ ರಿಗ್ರೆಟ್ ಅಂತೂ ಪಕ್ಕಾ ಇದ್ದೇ ಇರತ್ತೆ ಗುರು. ಗುರು ಇವತ್ತು ನಮ್ಮ ಇಂಗ್ಲೆಂಡ್ ಅವರು ಟಾಸ್ ನ ಗೆದ್ದು ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ. ಆ ಒಂದು ಟೈಮ್ ಅಲ್ಲಿ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ನಾವು ಟಾಸ್ ಗೆದ್ದಿದ್ರೆ ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಬಟ್ ಅವೆಲ್ಲ ಪುಂಗದು ಗುರು ಅಷ್ಟೇ ಗುರು. ಸರಿನಾ? ಅಂದ್ರೆ ಅಪೋಸಿಷನ್ ಟೀಮ್ ನ ಒಂಚೂರು ಕಾನ್ಫಿಡೆನ್ಸ್ ಕುಗ್ಗಿಸುವ ಯತ್ನ, ನಾವ್ ಇದಕ್ಕೆ ಎದುರುಕೊಂಡಿಲ್ಲ ಅಂತ ಒಂದು ಮೆಸೇಜ್ ಕೊಡುವ ಯತ್ನ ಅಷ್ಟೇ ಅದು. ಯಾವಾಗ್ಲೂ ಆ ರೀತಿ ಸ್ಟೇಟ್ಸ್ಮೆಂಟ್ಸ್ ನ ಕೊಡ್ತಾರೆ ಗುರು. ಮೇಜರ್ ಮ್ಯಾಚಸ್ ಅಲ್ಲಿ ಒಂದೊಂದ್ ಮ್ಯಾಚ್ ಅಲ್ಲಿ ಇಲ್ಲ ಹಿಂಗೆ ಅಂತ ನಿಜ ಹೇಳ್ತಾರೆ. ಇದು ಸೆಮಿಫೈನಲ್ ಅಲ್ವಾ ಗುರು. ಅದರಿಂದ ನನ್ನ ಪ್ರಕಾರ ಸುಳ್ಳು ಹೇಳಿದ್ದಾರೆ ಅಂತಾನೆ ಅನ್ಕೊಂಡಿದ್ದೀನಿ. ನಿಮ್ ಪ್ರಕಾರ ಏನು ಅಂತ ಕಾಮೆಂಟ್ ಮಾಡಿ ಗುರು. ನಮ್ಮ ಅಭಿಷೇಕ್ ಶರ್ಮಾ ಅವರು ಶುರು ಮಾಡಿದೆ ಫಸ್ಟ್ ಬಾಲ್ 4 ಇಂದ. ಗುರು ಅವ್ರು ಮಾಮೂಲಿ 1-2 4 ಹೊದ್ಬಿಟ್ಟು ಔಟ್ ಆಗ್ಬಿಟ್ಟು ಹೋಗ್ಬೇಕಷ್ಟೇ. ವಿಲ್ ಜಾಕ್ಸ್ ಅವ್ರಿಗೆ ಹೊಡೋರು, ಫಿಲ್ ಸಾಲ್ಟರ್ ಆರಾಮ್ಸಾಗಿ ಕ್ಯಾಚ್ ಇಟ್ಕೊಂಡ್ರು. ಆಮೇಲೆ ಗುರು ನಮ್ ಸಂಜು ಸ್ಯಾಮ್ಸನ್ ಅವ್ರು 15 ರನ್ ಇದ್ದಾಗ ಜೋಫ್ರಾ ಆರ್ಚರ್ ಅವ್ರ ಬೌಲಿಂಗ್ ಅಲ್ಲಿ ಕ್ಯಾಚ್ ಕೊಡ್ತಾರೆ. ಅದು ಹಿಡಿದ್ಬಿಟ್ಟು ಇದ್ದೀರಾ ಗುರು ಇನ್ನೂ ಒಂಥರ ಪ್ರೆಷರ್ ಬಿಲ್ಡ್ ಆಗ್ತಿತ್ತು. 253 ಐ ಥಿಂಕ್ ಹೋಗ್ತಿರ್ಲಿಲ್ಲ ಅಂತ ಅನ್ಕೋತೀನಿ. 220 230 ಹೋಗ್ತಿತ್ತೇನೋ. ಅವಾಗ ಇಂಗ್ಲೆಂಡ್ ಅವ್ರಿಗೆ ಒಂದು ಚೇಸ್ ಮಾಡಕ್ ಒಂದು ರೇಂಜ್ ಈಜಿನೇ ಇರ್ತಿತ್ತು. ಬಟ್ ಏನೋ ಮಾಡಕ್ಕಾಗಲ್ಲ. ಆ ಒಂದು ಕ್ಯಾಚ್ ನ ಹ್ಯಾರಿ ಬ್ರೂಕ್ ಅವರು ಬಿಡ್ತಾರೆ. ಆ ನಂತರ ಗುರು ನಮ್ಮ ಈಶಾನ್ ಕಿಶನ್ ಮತ್ತೆ ಸಂಜು ಸ್ಯಾಮ್ಸನ್ ಅವ್ರದ್ದು ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರೋದೇ ಗುರು. ಆದಿಲ್ ರಶೀದ್ ಅವರು ಒಂದ್ ಸ್ವಲ್ಪ ಟಾರ್ಗೆಟ್ ಮಾಡ್ತಾರೆ. ಬಟ್ ಆದಿಲ್ ರಶೀದ್ ಅವ್ರು ನಿಮ್ಗೆ ಗೊತ್ತು ಗುರು, ಅವರು ಅದ್ಭುತವಾದ ಬೌಲರೇ ಆದಿಲ್ ರಶೀದ್ ಅವರು. ಇವತ್ತೇ ನಾನು ನೋಡಿದಂಗೆ ಹೋಗರು ಹೊಡೆಸ್ಕೊಂಡಿರೋದು 4 ಓವರ್ 41 ರನ್. ಈಶಾನ್ ಕಿಶನ್ ಅವ್ರು ವಿಜಯನ ತೆಗಿತಾರೆ, ಮುನ್ನುಗ್ಗಿ ಹೊಡಿಯಕ್ ಹೋಗ್ತಾರೆ. ಈಶಾನ್ ಕಿಶನ್ ಅವ್ರು 6 ಎಲ್ಲ ಹೊಡೆದಿರ್ತಾರೆ, ಮತ್ತೆ ಮುನ್ನುಗ್ಗಿ ಹೊಡಿಯಕ್ ಹೋಗ್ತಾರೆ. ಅದು ಎಡ್ಜ್ ಆಗ್ಬಿಟ್ಟು ಆ ಕಡೆ ವಿಲ್ ಜಾಕ್ಸ್ ಅವ್ರ ಕ್ಯಾಚ್ ನ ತಗೋತಾರೆ. ಆಮೇಲೆ ಗುರು ದೂಬೆನ ಕಳಿಸದೆ ಇವರು 4ನೇ ಸ್ಲಾಟ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರ ಬದಲಿಗೆ. ಯಾಕಪ್ಪ ಅಂದ್ರೆ ದೂಬೆ ಅವರು ಸ್ಪಿನ್ ಮುಂದೆ ಸಖದಾಗಿ ಆಡ್ತಾರೆ ಅಂತ ಒಂದು ರೆಪ್ಯುಟೇಷನ್ ಇದೆ. ಆ ಒಂದು ರೆಪ್ಯುಟೇಷನ್ ಅಲ್ಲೇ ಕಳಿಸ್ತಾರೆ. ಸರಿಯಾಗಿ ಕೊಡ್ತಾರೆ ಗುರು ಎಲ್ಲರಿಗೂ. ಮತ್ತೆ ನಮ್ಮ ಡಾಲ್ಸನ್ ಅವ್ರಿಗೆ ಫಸ್ಟ್ ಓವರ್ 19 ರನ್ ಹೊಡೆಸ್ಕೊಟ್ಮೇಲೆ ಆಮೇಲೆ ಅವ್ರಿಗೆ ಇನ್ ಬೌಲಿಂಗೇ ಕೊಡಲ್ಲ. ತರ ಎಲ್ಲ ಮಾಡ್ತಾರೆ ಗುರು ಸ್ಟ್ರಾಟಜಿಗಳನ್ನ. ನಾನು ಇವಾಗ ಸಂಜು ಸ್ಯಾಮ್ಸನ್ ಆರಾಮ್ಸಾಗಿ ಸೆಂಚುರಿ ಮಾಡ್ಕೋತಾರೆ ಅನ್ಕೊಂಡೆ. ಹಾಫ್ ಸೆಂಚುರಿ ಆಯ್ತು, 89 ಆಯ್ತು. ಬೇಜಾರಾಯ್ತು ಗುರು. 2 ಮ್ಯಾಚ್ ಸಹ ಸೆಂಚುರಿ ಮಾಡ್ಕೋಬಹುದಿತ್ತು. ಬಟ್ ತರ ಎಲ್ಲ ಆಗಲ್ಲ. 7 6 ಗುರು, 8 4 ಲೆಕ್ಕ ಹಾಕಿ ಇಲ್ಲ ಮ್ಯಾಚ್ ನ ಒಂದೇ ಕಡೆ ತಿಂದಾಕ್ಬಿಟ್ರು. ಲೆಕ್ಕದಲ್ಲಿ ಅವರು ಕ್ಯಾಚ್ ನ ಬಿಡ್ತಾರಲ್ಲ ನಮ್ಮ ಹ್ಯಾರಿ ಬ್ರೂಕ್ ಅವರು, ಆಮೇಲೆ ಪಟ್ ಅಂತ 6 ಎಲ್ಲ ಹೋಗತ್ತಲ್ಲ ಗುರು, ಅದು ಕೆಪಲ ಕೊಡ್ದಂಗ್ ಅನಿಸ್ತಾ ಇರತ್ತೆ. ಈ ಕಡೆ ಗುರು ಕಾಸ್ಟ್ಲಿ ಆಗಿದೆ. ಜೋಫ್ರಾ ಆರ್ಚರ್ ಅವರು ಲೆಕ್ಕದಲ್ಲಿ ಸ್ವಲ್ಪ ಸ್ಲೋ ಆಗಿ ಆಗಿತ್ತು ಅಂತ ಅನ್ಸುತ್ತೆ. ತಿಲಕ್ ವರ್ಮಾ ಅವ್ರು 6 ಗಳು ಹೊಡಿತಾರೆ. ಸಖತ್ ಒಳ್ಳೊಳ್ಳೆ 8 ಗಳು ಹೊಡಿತಾರೆ. ದೂಬೆ ಅವ್ರಿಗೂ ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರು ರನ್ಔಟ್ ಮಾಡ್ಬಿಡ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು ಒಂದ್ 6 ಹೊಡಿತಾರೆ. ಆಮೇಲೆ ಆದಿಲ್ ರಶೀದ್ ಅವ್ರಿಗೆ ಮುಂದೆ ಒಂದ್ ಸ್ವೀಪ್ ಮಾಡಕ್ ಹೋಗಿ ಒಳ್ಳೆ ಸ್ಟಂಪ್ ಮಾಡ್ತಾರೆ ಗುರು. ಜೋಸ್ ಬಟ್ಲರ್ ಅವರು, ಜೋಸ್ ಅಬ್ಬಾಸ್ ಅವರು, ತಿಲಕ್ ವರ್ಮಾ ಅವ್ರಿಗೂ ಕೊನೆಯಲ್ಲಿ ಜೋಫ್ರಾ ಆರ್ಚರ್ 6 ಗಳೆಲ್ಲ ಹೊಡಿತಾರಲ್ಲ ಗುರು, ಅದು ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತು ಅಂತಾನೆ ಹೇಳ್ಬೋದು. 7 ಬಾಲ್ 21 ರನ್, ಅದ್ರಲ್ಲಿ 3 6 ಇದೆ. ಅಕ್ಷರ್ ಪಟೇಲ್ ಅವರು ಕೊನೆಯಲ್ಲಿ ಅಷ್ಟೇನು ರನ್ ಬರಲ್ಲ. ವರುಣ್ ಚಕ್ರವರ್ತಿ ಅವರು ಕೊನೆಯಲ್ಲಿ ಡಾಟ್ ಹಾಕ್ತಾರೆ ಗುರು. ಈ ಕಡೆ ಗುರು ಇಂಗ್ಲೆಂಡ್ ಚೇಸ್ ಬಗ್ಗೆ ಮಾತಾಡಿದಾರೆ ಗುರು. ಇವ್ರು ಸ್ಟಾರ್ಟಿಂಗ್ ಏನ್ ಮಾಮೂಲಿ ಗುರು. ಫಿಲ್ ಸಾಲ್ಟ್ ಅವರು ಏನು ಆಡ್ಲಿಲ್ಲ. ನಮ್ಮ ಜೋಸ್ ಬಟ್ಲರ್ ಅವರು ಸಹ ಏನು ಆಡ್ಲಿಲ್ಲ. ಫಿಲ್ ಸಾಲ್ಟ್ ಅವರು ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಹೊಡಿಯಕ್ ಹೋಗಿ
ಅಕ್ಷರ್ ಪಟೇಲ್ ಅವರು ಅದನ್ನ ಅದ್ಭುತ ಕ್ಯಾಚ್ ನ ತಗೋತಾರೆ. ಹಿಂದೆ ಓಡೋಗ್ ತಗೋತಾರಲ್ಲ ಗುರು, ಅದೆಷ್ಟು ಈಸಿ ಇರಲ್ಲ. ನಿಮ್ಗೆ ಅದು ಈಸಿ ಅಂತಾನೆ ಅನ್ಸಿರ್ಬೋದು. ಯಾಕಪ್ಪ ಅಂದ್ರೆ ಹಿಂಗ್ ಓಡ್ತಿರ್ತೀಯ, ಬಾಲ್ ಹಿಂಗ್ ಬರ್ತಿರತ್ತೆ, ನೀನ್ ಹಿಂಗೆ ಓಡ್ತಿರ್ತೀಯ. ಬಾಲ್ ಹಿಂಗ್ ಬರ್ತಿದಾಗ ಮುಂದೆ ಗ್ಯಾದರ್ ಮಾಡೋದು ಈಸಿ, ಹಿಂದೆ ಗ್ಯಾದರ್ ಮಾಡೋದು ಕಷ್ಟ ಇರುತ್ತೆ. ಅದರಿಂದ ಆ ಒಂದು ಕ್ಯಾಚ್ ಈಸಿ ಇರಲ್ಲ. ಬಟ್ ಅಕ್ಷರ್ ಪಟೇಲ್ ಅವರು ಅದೊಂದು ಕ್ಯಾಚ್ ನ ತಗೋತಾರೆ. ಅದನ್ನ ಬಿಟ್ರೆ ಗುರು ನಮ್ಮ ವಿಲ್ ಜಾಕ್ಸ್ ಅವ್ರದ್ದು ಕ್ಯಾಚ್ ನು ಸಹ ಅವರೇ ತಗೋತಾರೆ. ಅಂದ್ರೆ ಅವರು ಮತ್ತೆ ಶಿವಮ್ ದುಬೆ, ಅದು ಶಿವಮ್ ದುಬೆ ಅವರೇ ಕ್ಯಾಚ್ ತಗೊಂಡ್ರು ಅಂತ ಬರುತ್ತೆ. ಬಟ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇರುತ್ತೆ. ಬೌಂಡ್ರಿ ಲೈನ್ ಅಲ್ಲಿ ಕೊನೆಯಲ್ಲಿ ಗುರು ಜಾಕಬ್ ಬೆತ್ತಲ್ ಅವ್ರದ್ದು ಸೆಂಚುರಿ ಆಗುವಾಗ ಅದೊಂದು ಕ್ಯಾಚ್ ಮಿಸ್ ಆಗುತ್ತೆ. 2 ಕ್ಯಾಚ್ ತಗೊಂಡಿದಾರಲ್ಲ ಗುರು, ಗೊತ್ತಿಲ್ಲ ಈ ಒಂದು ಮ್ಯಾಚ್ ನ ಯಾರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತಾರೆ ಅಂತ ಲೆಕ್ಕದಲ್ಲೇ ಅಕ್ಷರ್ ಪಟೇಲ್ ಅವರು ಮೇಜರ್ ರೋಲ್ ನ ಪ್ಲೇ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು ಗುರು ಜಾಸ್ ಬಟ್ಲರ್ ಅವರು ಸ್ಟ್ರಗಲ್ ನೇ ಮಾಡ್ತಿದ್ರು. ಅವರು ಬೌಲರ್ ಅವ್ರ ಹರ್ಷದೀಪ್ ಸಿಂಗ್ ಅವ್ರ 4 ಎಲ್ಲ ಹೊಡೆದ್ರು ಗುರು, ಬಟ್ ಕನ್ವಿನ್ಸಿಂಗ್ ಆಗಿರ್ಲಿಲ್ಲ. ಮುಂದೆ ಬಂದು ಸುಮ್ನೆ ನುಗ್ಗಿ ಹೊಡಿಯಕ್ ಹೋಗ್ತಿರೋ, ಬಟ್ ಅದು ಕನೆಕ್ಟ್ ಆಗ್ತಿರ್ಲಿಲ್ಲ. ರೀತಿ ಎಲ್ಲ ಆಗ್ತಿತ್ತು. ಆ ನಂತರ ಅವರು ಕ್ಲೀನ್ ವರ್ಲ್ಡ್ ಆಗ್ತಾರೆ. ಅದೇ ಓವರಲ್ಲಿ ವರುಣ್ ಚಕ್ರವರ್ತಿ ಅವ್ರಿಗೆ ಜಾಕಬ್ ಬೆಥೆಲ್ ಅವ್ರು ಸರಿಯಾಗಿ ಹೊಡೆದಿರ್ತಾರೆ. ಮತ್ತೆ ಟಾಮ್ ಬ್ಯಾಟಮ್ ಅವ್ರಿಗೂ ಬಂದಿದ ತಕ್ಷಣ ಅಕ್ಷರ್ ಪಟೇಲ್ ಅವರಿಗೆ 2 6 ಹೊಡಿತಾರೆ. ಆಮೇಲೆ ಕ್ಲೀನ್ ಬಾಲ್ಡ್ ಆಗ್ಬಿಡ್ತಾರೆ ಗುರು. ಅದು ಇನ್ನೊಂದ್ ಸ್ವಲ್ಪ ನಿಧಾನಕ್ಕೆ ಆಗ್ತಾರೆ ಗುರು ಅಕ್ಷರ್ ಪಟೇಲ್ ಅವ್ರಿಗೆ. ಅದನ್ನ ಗೇಜ್ ಮಾಡಕ್ ಆಗಲ್ಲ. 90+ ಇಂದ 80+ ಬಂದ್ಬಿಡ್ತಾರಲ್ಲ, ಒಂಚೂರು ಫಾಸ್ಟ್ ಆಗಿ ಬೀಸ್ತಾರೆ. ಸ್ಟ್ರೈಟ್ ಆಡಿದ್ರೆ ಏನೋ ಒಂದು ಹೋಗ್ತಿದ್ದೇನೋ. ಅವ್ರದ್ದು ಇದ್ದಿದ್ದ ಗುರು ಬ್ಯಾಂಟಮ್ ಅವರು ನಾನು ಹೊಡಿಬೇಕು ಗುರು 6 ಅಂತಾನೆ ಬಂದಿದ್ದು. ಆಮೇಲೆ ವಿಲ್ ಜಾಕ್ಸ್ ಅವರು ಮತ್ತೆ ನಮ್ಮ ಜಾಕಬ್ ಬೆಥೆಲ್ ಅವ್ರು ಆಡ್ತಿರ್ತಾರಲ್ಲ ಗುರು, ಅವಾಗ ಒಂಥರ ಮ್ಯಾಚ್ ಬಾಯಿಗೆ ಬಂದಿರತ್ತೆ ಗುರು. ಏನಾದ್ರು ಹೆಲ್ ತೋರಿಸ್ಬಿಡ್ತಾರ ಜಾಕಬ್ ಬೆಥೆಲ್ ಅಂತ. ಅವ್ರೇ ಆ ಟೈಮಲ್ಲಿ ಒಂಚೂರು ಭಯ ಆಗಿತ್ತು ಗುರು. ಕೊನೆಯಲ್ಲಿ ಗುರು ಸ್ಯಾಮ್ ಕರಲ್ ಅವ್ರ ಒಂಥರ ಸ್ಲೋನೇ ಆಡ್ತಾರ ಗುರು. ನೋಡಿ ಗುರು 15 ಬಾಲ್ 14 ರನ್, ಅದು ಕೊನೆಯಲ್ಲಿ. ಇದೆಲ್ಲ ಮೇಜರ್ ಡಿಫ್ರೆನ್ಸ್ ಮಾಡತ್ತೆ ಆಯ್ತಾ. ಈ ರೀತಿ ಎಲ್ಲ ಆಗಲ್ಲ, ಈ ರೀತಿ ಆಗ್ಲು ಕೂಡ್ದು. ಮತ್ತೆ ನಮ್ ವಿಲ್ ಜಾಕ್ಸ್ ಅವ್ರದ್ದು ಗುರು 3 ವೈಡ್ ಹಾಕರು. ಹರ್ಷದೀಪ್ ಸಿಂಗ್ ಅವರು ಸೇಮ್ ಅದೇ ಜಾಗಕ್ಕೆ ಹಾಕಿ ಅಕ್ಷರ್ ಪಟೇಲ್ ಅವ್ರಿಗೆ ಕ್ಯಾಚ್ ಕೊಡಿಸ್ತಾರಲ್ಲ, ಅದು ಒಂಥರ ಗ್ರೇಟ್ ಅಂತಾನೆ ಹೇಳ್ಬೋದು ಗುರು. ಅದರಿಂದ ಅವರಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು ಬೆಥೆಲ್ ಅವ್ರ ಕೈಲಿ ಒಂದು 6 ಹೊಡಿಸ್ಕೋತಾರೆ. ಆಮೇಲೆ ಪೂರ್ತಿ ಕಂಟ್ರೋಲ್ ನ ಮಾಡ್ಬಿಡ್ತಾರೆ. ಆಮೇಲೆ ಗುರು ಲಾಸ್ಟ್ ಓವರ್ ಅಲ್ಲಿ ದುಬೆ ಅವ್ರಿಗೆ ಕೊಡ್ತಾರೆ. ನಾನು ಅಕ್ಷರ್ ಪಟೇಲ್ ಅವ್ರಿಗೆ ಕೊಡ್ತಾರೆ ಏನೋ ಅನ್ಕೊಂಡೆ. ಅಕ್ಷರ್ ಪಟೇಲ್ ಅವರಿಗೆ ಯಾಕೆ ಕೊಡ್ಲಿಲ್ಲ ಅಂದ್ರೆ ಗುರು ಸ್ಟ್ರೈಕ್ ಅಲ್ಲಿ ಬೆಥೆಲ್ ಸರಿಯಾಗಿ ವಾಂಚ್ ಬಿಟ್ರೆ ಗುರು 5 6 ನ ಆ ರೇಂಜ್ ಬಂದ್ ಸೋತ್ರೆ ಒಂಥರ ಆಗತ್ತಲ್ಲ. ಅದರಿಂದ ನಮ್ಮ ಶಿವಮ್ ದುಬೆಗೆ ಕೊಡ್ತಾರೆ. ಗುರು ನಮ್ಮ ಅಣ್ಣ ಜಾಸ್ತಿ ನೋ ಬಾಲು ಅವೆಲ್ಲ ಏನು ಬಾಳಕ್ ಹೋಗ್ಲಿಲ್ಲ, ಪಿಚ್ ಹೊರಗಡೆ ಎಲ್ಲ ಹಾಕೋದು. ಒಂದು ವೈಡ್ ಹಾಕಿದ್ರು, ಬಟ್ ಅದೇನ್ ಮೇಜರ್ ಎಫೆಕ್ಟ್ ಆಗ್ಲಿಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ 2 ಬಾಲೆ ರನ್ ಬರ್ಲಿಲ್ಲ. ಅವಾಗ್ಲೇ ಗೊತ್ತಾಗಿತ್ತು ಮ್ಯಾಚ್ ಮುಗೀತಂತ. ಗುರು ಈ ಒಂದು ಮ್ಯಾಚ್ ನ ಕೊನೆಯಲ್ಲಿ ನಮ್ ಜೋಫ್ರಾ ಆರ್ಚರ್ ಅವ್ರು 3 6 ನ ಹೊಡಿತಾರೆ. ಅವ್ರು ರನ್ ಕಮ್ಮಿ ಹೊಡಿಸ್ಕೊಂಡಿದ್ರು ಸಹ ಇಂಗ್ಲೆಂಡ್ ಅವ್ರು ಗೆಲ್ಬೋದಿತ್ತು. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಹೊಡೇರಿ ಕಾಮೆಂಟ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ಸ್ ಇದೆ ಸಂಡೇ ಅಹಮದಾಬಾದ್ ಅಲ್ಲಿ. ಯಾರು ಗೆಲ್ತಾರೆ ಒಡೇರಿ ಕಾಮೆಂಟ್. ನಿಮ್ಗೆ ಯಾರು ಗೆಲ್ಬೇಕು ಒಡೇರಿ ಗುರು ಕಾಮೆಂಟ್ ನ. ಈ ಒಂದು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಇಷ್ಟ ಆಗಿದೆ ಅನ್ಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಜೈ ಹಿಂದ್, ವಂದೇ ಮಾತರಂ.